ಸಲ ಊಟಕ್ಕೆ ಅಂತ ಊಟದ ಮನೆಗೆ ಹೋಗಿದ್ದೆ, ಡೈನಿಂಗ್ ಹಾಲ್ಗೆ ಹೋಗಿದ್ದೆ. ಜೊತೆಗೆ ಇನ್ಯಾರೋ ಪ್ರೊಫೆಸರ್ಸ್ ಮಾತಾಡ್ತಾ ಇದ್ರು. ಆಗ ಒಬ್ಬ ಹುಡುಗ ಬಂದ. ಸಾಯಂಕಾಲ ಸುಮಾರು 7:30-8 ಗಂಟೆ ಆಗಿರ್ಬೇಕು. ಒಬ್ಬ ಹುಡುಗ ಬಂದ, ಎತ್ತರ ಕಪ್ಪು ಹುಡುಗ. ಬಡಿಸೋದಕ್ಕೆ ಬರ್ತಾನಲ್ಲ ಹುಡುಗ, ಅವನು ಹೇಳ್ದ, ಸೂಪ್ ಇದೆಯಾ ಅಂತ ಕೇಳ್ದ. ಇದೆ ಅಂದ ಅವನು. 2 ಕೊಡು, 2 ಸೂಪ್, 1 ಫಾರ್ ಮೀ 1 ಫಾರ್ ದ ವಾಲ್ ಅಂದ. ನನಗೊಂದು, ಗೋಡೆಗೊಂದು ಅಂದ. ಅಂದೆ ವಾಲ್ ಅಂತ ಹೆಸರು ಇರ್ತಾವೆ ಮಂದಿದು. ಇನ್ನೊಬ್ಬ ಹುಡುಗ ಬರ್ತಿರ್ಬೇಕು ಅಂತ ನೋಡಿದೆ, ಇನ್ಯಾರು ಬರಲೇ ಇಲ್ಲ. ಅವನು ಬಡಿಸೋನೆ ಅಂದ. ಓಕೆ ಓಕೆ ಆಯ್ತು ಅಂದ. ಇವನಿಗೊಂದು ಸೂಪ್ ಕೊಟ್ಟ. ಒಂದು ಸಣ್ಣ ಚೀಟಿ ಮೇಲೆ ಸೂಪ್ ಅಂತ ಬರೆದು ಅಲ್ಲಿ ಗೋಡೆ ಮೇಲೆ ಒಂದು ನೋಟಿಸ್ ಬೋರ್ಡ್ ಇರ್ತದಲ್ಲ ಅಲ್ಲಿ ಅಂಟಿಸಿದ. ನನಗೇನು ಅರ್ಥನೇ ಆಗಲಿಲ್ಲ. ಒಂದು 20 ನಿಮಿಷ ಇನ್ನೊಂದಿಬ್ಬರು ಬಂದರು, ಹುಡುಗ ಹುಡುಗಿ ಇಬ್ಬರು ಬಂದರು. ಅವ್ರು ನೋಡಿ, ಡಿನ್ನರ್ ಇದೆಯಾ ಅಂದರು. ಇದೆ ಅಂದ. 2 ಡಿನ್ನರ್ಸ್, 2 ಫಾರ್ ಅಸ್ ಆ್ಯಂಡ್ 2 ಫಾರ್ ದಿ ವಾಲ್ ಅಂದವರು. ನಮಗೆರಡು, ಗೋಡೆಗೆರಡು ಅಂತ. ಇದೇನು ಗೋಡೆ ಮಾತಾಡ್ತಾರೆ ಇವರು, ನನಗೆ ಗೊತ್ತಾಗಲಿಲ್ಲ. ಅವ್ರಿಗೆ 2 ಊಟ ಕೊಟ್ಟ. ಮತ್ತೆ 2 ಚೀಟಿ ಮೇಲೆ ಡಿನ್ನರ್ ಡಿನ್ನರ್ ಅಂತ ಬರೆದು ಆ ನೋಟಿಸ್ ಬೋರ್ಡ್ಗೆ ಹಾಕಿದ ಅವನು, ಅಡುಗೆ ಬಡಿಸೋನು. ನಾನು ಊಟ ಮುಗಿಸಿ ಹೋಗ್ಬಿಟ್ಟೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಮರುದಿನ ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಜೋರ ಮಳೆ ಬರ್ತಾ ಇತ್ತು, ವಿಪರೀತ ಚಳಿ ಇತ್ತು. ಒಬ್ಬ ಹುಡುಗ ಬಂದ ಒಳಗಡೆ, ತುಂಬ ನಡುಗ್ತಾ ಇದ್ದ, ತೆಳ್ಳೆ ಹುಡುಗ. ಬಂದು ಆ ಗೋಡೆ ಮೇಲೆ ನೋಟಿಸ್ ಬೋರ್ಡ್ ಇತ್ತಲ್ಲ ಅದನ್ನು ಹಿಂಗೆ ನೋಡ್ದ. ನೋಡಿ, ಲಂಚ್ ಇದೆಯಾ ಅಂತ ಕೇಳ್ದ. ಇದೆ ಅಂದವನು. ಹಾಗಾದರೆ 1 ಲಂಚ್ ಫ್ರಮ್ ದ ವಾಲ್, ಊಟಕ್ಕೆ ಗೋಡೆಯಿಂದ ಒಂದು ಊಟ ಕೊಡು ಅಂದ. ಗೋಡೆಗೆ ಅಲ್ಲ, ಗೋಡೆಯಿಂದ ಊಟ ಕೊಡು ಅಂದ. ಏನು ಗೋಡೆ ಅಂತ ಹಾಕೋದೇನು? 1 ಫಾರ್ ಮೀ 1 ಫಾರ್ ದ ವಾಲ್, ನನಗೊಂದು ಗೋಡೆಗೊಂದು ಅಂತ ಅನ್ನೋದು. ಗೋಡೆಯಿಂದ ಊಟ ಕೊಡು, ಏನು ಗೋಡೆ ಇದು? ಅವನು ನಕ್ಬಿಟ್ಟ ಹುಡುಗ. ಕೂತ್ಕೋ ಅಂದ. ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ನಲ್ಲ, ನೋಟಿಸ್ ಬೋರ್ಡ್ ಮೇಲೆ ಚೀಟಿ ಮೇಲೆ ಅಂಟಿಸಿದ್ನಲ್ಲ, ಒಂದು ಚೀಟಿ ಲಂಚ್ ಅನ್ನೋದನ್ನು ತೆಗೆದ. ಇವನಿಗೊಂದು ಊಟ ಕೊಟ್ಟ, ಇವನೇನು ದುಡ್ಡು ಕೊಡಲಿಲ್ಲ. ತಕ್ಷಣ ನನ್ನ ತಲೆಗೆ ಚಕ್ ಅಂತ ಹೊಳಿತು. ಎಷ್ಟು ಒಳ್ಳೆ ಮಕ್ಕಳಲ್ಲ ಇವರು. ಅವ್ನು ಸೂಪ್ ತೊಗೊಂಡು ಅವನು ಏನು ಹೇಳಿದೆ ಗೊತ್ತಾ? 1 ಫಾರ್ ಮೀ 1 ಫಾರ್ ದ ವಾಲ್. ವಾಲ್ ಅಂದರೆ ಯಾರು? ನನಗೊಂದು ಸೂಪ್ ಕೊಡಪ್ಪ, ಇನ್ನೊಂದು ಸೂಪಿನ ದುಡ್ಡು ನಾನು ಕೊಡ್ತೇನೆ. ಯಾವುದೋ ಹುಡುಗ ಸೂಪಿಗೆ ದುಡ್ಡು ಇಲ್ಲದೆ ಹುಡುಗ ಬಂದರೆ ಅದನ್ನು ಕೊಡು ಅಂತ ಅವ್ನು ಚೀಟಿ ಅಂಟಿಸಿದ್ದ ಗೋಡೆಗೆ, 1 ಸೂಪ್ ಇದೆ ಅಂತ. ಇನ್ನಿಬ್ರು ಬಂದವರು, ನನಗೆ 2 ಊಟ ಕೊಡು, 2 ಊಟ ಗೋಡೆಗೆ ಅಂದಲ್ಲ, ಗೋಡೆ ಮೇಲೆ ಬರೆದಿಟ್ಟಿದ್ದ ಅವ್ನು 2 ಊಟ ಇದೆ ಅಂತ. ಲೆಕ್ಕ ಇದೆ ಅದು, ಯಾರು ಬೇಕಾದ್ರೂ ಬಳಸ್ಕೋಬೋದು. ಮರುದಿನ ಹುಡುಗ ಬಂದು ಊಟ ಇದೆಯಾ ಅಂತ ಕೇಳಿದಾಗ ಆ ಚೀಟಿ ತೆಗೆದ ಕೊಟ್ಟ ಅವನಿಗೆ. ನೀನು ಯಾರೋ ದುಡ್ಡು ಕಟ್ಟಿದ್ದು ಅಂತ. ಎಷ್ಟು ಸಂತೋಷ ಆಯ್ತು ಗೊತ್ತಾ ನನಗೆ. ಬರೀ ನಮಗೋಸ್ಕರ ಬದುಕೋದಲ್ಲ ಸ್ವಾಮಿ, ಇಟ್ಕೊಳ್ಳಿ, ಇನ್ನೊಂದು ಯಾರಿಗಾದ್ರೂ ಕೊಡಿ. 1 ಫಾರ್ ಮೀ 1 ಫಾರ್ ದ ವಾಲ್ ನನ್ನ ಜೀವನದಲ್ಲಿ ಬಹುದೊಡ್ಡ ಗುರಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ನಿನಗೊಂದು ಇನ್ನೊಂದು. ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ ಸ್ವಾಮಿ ನಾವು. ಮುತ್ತುಗದ ಎಲೆ ಹಚ್ಚಬೇಕು. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರ್, ರೈತರು ತಂದು ಹಾಕ್ಬೇಕು ನಮ್ಮ ಮನೆಯಲ್ಲಿ. ಈ ಮುತ್ತುಗದ ಎಲೆ ತಂದು ಹಾಕ್ಬೇಕು. ಊಟ ಎಲ್ಲ ಮುತ್ತುಗದ ಎಲೆಯಲ್ಲಿ ಮಾಡ್ಬೇಕು. ಬಾಳೆ ಎಲ್ಲ ಸಿಗಲ್ಲ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಅವಾಗ ಈ ದಂಟಿನ ಸಿಬಿರು ತಂದು ಜೋಡಿಸಿ ಎಲೆ ಮಾಡ್ಕೋಬೇಕು. ನಮ್ಮ ಅಜ್ಜ ಹೇಳೋರು, ನಿನಗೊಂದು ಇನ್ನೊಬ್ರಿಗೊಂದು, ನಿನಗೊಂದು ಇನ್ನೊಂದೊಂದು ಮಾಡಬೇಕು. ದಿನಾಲು ಮಾಡಬೇಕು. 2 ಎಲೆ ಮಾಡ್ಕೋಬೇಕು ನಾವು. ಒಂದು ನಿನಗೆ, ಇನ್ನೊಬ್ರು ಮತ್ತೊಬ್ಬರಿಗೆ. ಮನೆಗೆ ಅತಿಥಿಗಳು ಬರ್ತಾರಲ್ಲ, ಅವ್ರಿಗೊಂದು ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು ಅದನ್ನ? ಹೀಗೆ ಬದುಕಿದಾಗ ಬರೀ ತನಗೆ ಬದುಕೋದು ಬೇಡ, ಇನ್ನೊಬ್ರಿಗೋಸ್ಕರ ಒಂಚೂರು ಬದುಕಬೇಕು ಅಂತ ಕಲಿಸ್ತಲ್ಲ ಪಾಠ. ನನಗಿನ್ನೂ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.